ನಗರದ ಬೊಮ್ಮನಕಟ್ಟೆಯಲ್ಲಿ ಇತ್ತೀಚೆಗೆ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಶನಿವಾರ ಮಠಮಠ ಮಧ್ಯಾಹ್ನವೇ ರೌಡಿ ಶೀಟರ್ ಕಪಡ ರಾಜೇಶ್ ಕೊಲೆ ಮಾಡಲಾಗಿತ್ತು. ಆರೋಪಿಗಳ ಪತ್ತೆಗೆ 3 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಇದೀಗ 4 ಆರೋಪಿಗಳನ್ನು ಬಂಧಿಸಿರುವುದಾಗಿ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ರಾಜು ಶೆಟ್ಟಿ ಅಲಿಯಾಸ್ ರಾಜೇಶ್ ಶೆಟ್ಟಿ ಅಂತ, ಸುಮಾರು 42 ವಯಸ್ಸು ಈತನಿಗೆ. ಈತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ, ಒಂದು ಮ್ಯೂಸಿಕ್ ಅಂಗಡಿ ಕೂಡ ಇಟ್ಕೊಂಡಿರ್ತಾನೆ. ಈತನ ಕೊಲೆ ಆಗಿದೆ. ಅವನ ಸಹಚರರೇ, ಅಂದರೆ ಅವನಿಗೆ ಗೊತ್ತಿರೋರೇನೆ ಒಂದು 4 ಜನ ಈಗ ನಮಗೆ ಸಿಕ್ಕಿದ್ದಾರೆ, ವಶಕ್ಕೆ ನಾವು ಪಡ್ಕೊಂಡಿದ್ದೀವಿ. ಸೊ ಅವ್ರ ಜೊತೆಗೆ ಇನ್ನೂ ಒಬ್ಬರಿಬ್ಬರು ಇದ್ದಾರೆ ಅಂತಂದು ನಮಗೆ ಮಾಹಿತಿ ಇದೆ. ಸೊ ಅವರು ಯಾರ್ಯಾರು ಆರೋಪಿತರು ಸೆಕ್ಯೂರ್ ಆಗಿದ್ದಾರೆ ಎಲ್ಲರೂ ಕೂಡ ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಮೊದಲನೇ ಪ್ರಕರಣ ಆಗಿದೆ ಅವ್ರದ್ದು. ಸೊ ವೈಯಕ್ತಿಕ ಕಾರಣಗಳಿಗೋಸ್ಕರ ಈ ಒಂದು ಕೊಲೆ ನಡೆದಿದೆ ಅಂತಂದು ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಸೊ ಅವ್ರನ್ನ ಈಗೆಲ್ಲನೂ ಅದೇನು ಪ್ರೊಸೀಜರ್ಸ್ ಇದೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಸೊ ಇನ್ನು ಮಿಕ್ಕಿದ್ದು ಯಾರು ಆರೋಪಿತರಿದ್ದಾರೆ, ಹಿಂದೆ ಯಾರಾದರೂ ಹೇಳಿ ಮಾಡಿಸಿದಾರಾ ಏನು ಅಂತ ತನಿಖೆ ಮಾಡ್ತಾಯಿದ್ದೀವಿ. ನೋಡಿ ಮುಂದಿನ ಕ್ರಮ ತಗೊಳ್ತೀವಿ. ಮರ್ಡರ್ ಆದವನ ವಿರುದ್ಧ ಕೆಲವು ಕೇಸ್ ಇದ್ವು, ಹಳೆ ಕೇಸ್ಗಳಿದ್ವು, ಇವಾಗ ರೀಸೆಂಟ್ ಅಲ್ಲ. ಬಟ್ ಆತನೇ ಸ್ವಲ್ಪ ಅಂದರೆ ಅವರು ಎಲ್ಲ ಫ್ರೆಂಡ್ಸೇ ಇದ್ದರು, ಸ್ವಲ್ಪ ಸಣ್ಣ ಪುಟ್ಟ ವೈಯಕ್ತಿಕ ಸಮಸ್ಯೆಗಳು ಮಾಡ್ತಾ ಇದ್ದ ಅಂತಂದು ಹೇಳಿ ಆ ಒಂದು ಜಿದ್ದಿಡ್ಕೊಂಡು ಮಾಡಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ರಾಜು ಶೆಟ್ಟಿ ಅಲಿಯಾಸ್ ರಾಜೇಶ್ ಶೆಟ್ಟಿ ಅಂತ, ಸುಮಾರು 42 ವಯಸ್ಸು ಈತನಿಗೆ. ಈತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ, ಒಂದು ಮ್ಯೂಸಿಕ್ ಅಂಗಡಿ ಕೂಡ ಇಟ್ಕೊಂಡಿರ್ತಾನೆ. ಈತನ ಕೊಲೆ ಆಗಿದೆ. ಅವನ ಸಹಚರರೇ, ಅಂದರೆ ಅವನಿಗೆ ಗೊತ್ತಿರೋರೇನೆ ಒಂದು 4 ಜನ ಈಗ ನಮಗೆ ಸಿಕ್ಕಿದ್ದಾರೆ, ವಶಕ್ಕೆ ನಾವು ಪಡ್ಕೊಂಡಿದ್ದೀವಿ. ಸೊ ಅವ್ರ ಜೊತೆಗೆ ಇನ್ನೂ ಒಬ್ಬರಿಬ್ಬರು ಇದ್ದಾರೆ ಅಂತಂದು ನಮಗೆ ಮಾಹಿತಿ ಇದೆ. ಸೊ ಅವರು ಯಾರ್ಯಾರು ಆರೋಪಿತರು ಸೆಕ್ಯೂರ್ ಆಗಿದ್ದಾರೆ ಎಲ್ಲರೂ ಕೂಡ ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಮೊದಲನೇ ಪ್ರಕರಣ ಆಗಿದೆ ಅವ್ರದ್ದು. ಸೊ ವೈಯಕ್ತಿಕ ಕಾರಣಗಳಿಗೋಸ್ಕರ ಈ ಒಂದು ಕೊಲೆ ನಡೆದಿದೆ ಅಂತಂದು ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಸೊ ಅವ್ರನ್ನ ಈಗೆಲ್ಲನೂ ಅದೇನು ಪ್ರೊಸೀಜರ್ಸ್ ಇದೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಸೊ ಇನ್ನು ಮಿಕ್ಕಿದ್ದು ಯಾರು ಆರೋಪಿತರಿದ್ದಾರೆ, ಹಿಂದೆ ಯಾರಾದರೂ ಹೇಳಿ ಮಾಡಿಸಿದಾರಾ ಏನು ಅಂತ ತನಿಖೆ ಮಾಡ್ತಾಯಿದ್ದೀವಿ. ನೋಡಿ ಮುಂದಿನ ಕ್ರಮ ತಗೊಳ್ತೀವಿ. ಮರ್ಡರ್ ಆದವನ ವಿರುದ್ಧ ಕೆಲವು ಕೇಸ್ ಇದ್ವು, ಹಳೆ ಕೇಸ್ಗಳಿದ್ವು, ಇವಾಗ ರೀಸೆಂಟ್ ಅಲ್ಲ. ಬಟ್ ಆತನೇ ಸ್ವಲ್ಪ ಅಂದರೆ ಅವರು ಎಲ್ಲ ಫ್ರೆಂಡ್ಸೇ ಇದ್ದರು, ಸ್ವಲ್ಪ ಸಣ್ಣ ಪುಟ್ಟ ವೈಯಕ್ತಿಕ ಸಮಸ್ಯೆಗಳು ಮಾಡ್ತಾ ಇದ್ದ ಅಂತಂದು ಹೇಳಿ. ಸೊ ಇನ್ನು ಮಿಕ್ಕಿದ್ದು ಯಾರು ಆರೋಪಿತರಿದ್ದಾರೆ, ಹಿಂದೆ ಯಾರಾದರೂ ಹೇಳಿ ಮಾಡಿಸಿದಾರಾ ಏನು ಅಂತ ತನಿಖೆ ಮಾಡ್ತಾಯಿದ್ದೀವಿ. ನೋಡಿ ಮುಂದಿನ ಕ್ರಮ ತಗೊಳ್ತೀವಿ. ಮರ್ಡರ್ ಆದವನ ವಿರುದ್ಧ ಕೆಲವು ಕೇಸ್ ಇದ್ವು, ಹಳೆ ಕೇಸ್ಗಳಿದ್ವು, ಇವಾಗ ರೀಸೆಂಟ್ ಅಲ್ಲ. ಬಟ್ ಆತನೇ ಸ್ವಲ್ಪ ಅಂದರೆ ಅವರು ಎಲ್ಲ ಫ್ರೆಂಡ್ಸೇ ಇದ್ದರು, ಸ್ವಲ್ಪ ಸಣ್ಣ ಪುಟ್ಟ